ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಒಂದು ಚಿಕನ್ ಮುಗ್ಲೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇವಾಗ ಅರ್ಧ ಕೆಜಿ ಚಿಕನ್ ತಗೊಂಡು ಬಂದಿದ್ದೀನಿ. ಈ ಅರ್ಧ ಕೆಜಿ ಚಿಕನ್ ಅನ್ನ ನಾನು ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಮತ್ತೆ ಅಕ್ಕಿ ಹಿಟ್ಟು ಮೂರನ್ನು ಹಾಕಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂತಂದ್ರೆ ಜೋಳದ ಹಿಟ್ಟು, ರಾಗಿ ಹಿಟ್ಟು, ನಮ್ಮ ಮನೇಲಿ ಯಾವ್ದು ಹಿಟ್ಟಿರುತ್ತೆ ಆ ಹಿಟ್ಟನ್ನ ಮಿಕ್ಸ್ ಮಾಡಿ ಉಪ್ಪು ಅರಿಶಿಣದ ಜೊತೆಗೆ ತೊಳೆದಿಟ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಬರೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ತೊಳೆದು ನೀಟಾಗಿ ಇಟ್ಕೊಳ್ತೀವಿ. ಇವಾಗ ನಾನು ಈ ಐಟಮ್ನ ಮಾಡೋದಕ್ಕೆ ನಾನು ಏನೇನ್ ಹಾಕಿ ಮಾಡ್ತೀನಿ ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ನಾನಿವಾಗ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಮತ್ತೆ ಗೋಡಂಬಿ ಇಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಮೊಸರು ಕೂಡ ಇಟ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಮೊಸರು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ಮೊಸರನ್ನ ನಾನು ಇಟ್ಕೊಂಡಿದ್ದೀನಿ. ಜೊತೆಗೆ ನಮಗೆ ಒಗ್ಗರಣೆಗೆ ಎಣ್ಣೆ ಬೇಕೇ ಬೇಕು. ನಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನ ನಾವು ಹಾಕೋಬೇಕಾಗತ್ತೆ. ಇವಾಗ ನಾನು ಚಿಕನ್ ಮುಗ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತೆ ಗೋಡಂಬಿ, ಕಾಳುಮೆಣಸು, ಕೊತ್ತಂಬರಿ ಇಷ್ಟು ಹಾಕಿ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಇಲ್ಲಿ ಇವಾಗ ನಾನು ತಗೊಂಡಿರೋ ಐಟಮ್ಸ್ ಅಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ ಈ ಮೂರನ್ನು ನಾನು ಒಗ್ಗರಣೆಗೆ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ನಾನು ಒಗ್ಗರಣೆಗೆ ಹಾಕೊಳ್ತೀನಿ. ಈಗ ನಾನು ಹಾಕಿದ ಐಟಮ್ಸ್ ಎಲ್ಲಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಸೈಡ್ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿ ಇವಾಗ ಎಣ್ಣೆ ಬಾಂಡ್ಲಿ ಇಟ್ಟಿದ್ದೀನಿ ಕಡಾಯಿನ ಕಾಯೋದಕ್ಕೆ. ಇದು ಕಾದ ನಂತರ ಇದಕ್ಕೆ ನಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನಾವು ಎಣ್ಣೆ ಹಾಕೊಳ್ತೀನಿ. ನೋಡಿ, ಎಣ್ಣೆ ಹಾಕೊಳ್ತೀನಿ. ಈಗ ಗ್ಯಾಸ್ ಹಚ್ಚಿ ಎಣ್ಣೆ ಬಾಂಡ್ಲಿ ಇಟ್ಟಿದ್ದೀನಿ ಕಡಾಯಿನ ಕಾಯೋದಕ್ಕೆ. ಇದು ಕಾದ ನಂತರ ಇದಕ್ಕೆ ನಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನಾವು ಎಣ್ಣೆ ಹಾಕೊಳ್ತೀನಿ. ನೋಡಿ, ಎಣ್ಣೆ ಹಾಕೊಳ್ತೀನಿ. ಈಗ ಎಣ್ಣೆ ಕಾದಿದೆ. ಈ ಕಾದಿರೋ ಎಣ್ಣೆಗೆ ನಾನು 2 ಏಲಕ್ಕಿ, ಚಕ್ಕೆ, ಲವಂಗ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನಕಾಯಿ ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಹಾಕ್ಬೇಕು. ಅರಿಶಿಣ ಹಾಕ್ಬೇಕು. ನೋಡಿ, ಅರಿಶಿಣ ಹಾಕಿ ಇದಿಷ್ಟು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಈಗ ನೋಡಿ, ಈಗ ಎಲ್ಲ ಸ್ವಲ್ಪ ಕೆಂಪು ಬಂದಿದೆ. ನೋಡಿ, ಇಷ್ಟಕ್ಕೆ ಬಂದ್ರೆ ಸಾಕು ಬಣ್ಣ. ಈಗ ಇದಕ್ಕೆ ನಾನು ತೊಳೆದು ಇಟ್ಕೊಂಡಿರುವಂತ ಚಿಕನ್ ಅನ್ನ ಹಾಕ್ತಾ ಇದ್ದೀನಿ ಇದರೊಳಗಡೆ. ತೊಳೆದು ಇಟ್ಟಿರೋಂಥ ಚಿಕನ್ ಅನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಖಾರ ಹಾಕ್ಬೇಕು. ಸ್ವಲ್ಪ ಖಾರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಯಾಕೆಂದ್ರೆ ಆಮೇಲೆ ನಾವು ಹಾಕೋಬಹುದು ಉಪ್ಪನ್ನ. ಉಪ್ಪು ಜಾಸ್ತಿ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗತ್ತೆ. ಹಾಗಾಗಿ ನೋಡಿ, ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಇದು ಹೀಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ.
ಹೀಗೆ ಬೇಯಬೇಕು ಸ್ವಲ್ಪ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ನಾವು ಮೊಸರನ್ನ ಸೇರ್ಸೋಣ. ಇದಕ್ಕೆ ನೋಡಿ ಮೊಸರು, ಒಂದು ಬೌಲಲ್ಲಿ ಮೊಸರು ತಗೊಂಡಿದ್ದೀನಿ. ಆ ಮೊಸರನ್ನ ಸೇರ್ಸೋಣ. ಮೊಸರು ಸೇರಿಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಏಕೆಂತಂದ್ರೆ ಚಿಕನ್ನು ನಮಗೆ ಬಾಡಿಗೆ ಹೀಟ್ ಆಗುತ್ತಲ್ಲ, ಹಾಗಾಗಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ನೋಡಿ ಈಗ ಇದನ್ನ ಒಂದು 5 ನಿಮಿಷ ಮೊಸರಲ್ಲಿ ಈ ಚಿಕನ್ ಅನ್ನ ಹಾಗೆ ಬೇಯಕ್ಕೆ ಬಿಡೋಣ. ಈಗ ನಾನು ಮೊಸರಲ್ಲಿ ಒಂದು 5 ನಿಮಿಷ ಬೆಂದಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ತೆಳು ಆದ್ರೆ ಇದು ಚೆನ್ನಾಗಿರಲ್ಲ, ಹಾಗಾಗಿ ನಮ್ಗೆ ಮೀಡಿಯಂ ಇರಬೇಕು. ನೋಡಿ ಇಷ್ಟೇ. ಇವಾಗ ರೆಡಿ ಆಯ್ತು. ಇದು ಕುದಿಯುತ್ತೆ. ಕುದ್ದು ಬೆಂದ ಮೇಲೆ ಒಂದು 5 ನಿಮಿಷ ಆದ್ಮೇಲೆ ಇದನ್ನ ನಾವು ಆಫ್ ಮಾಡಿ, ಇದನ್ನ ನಾವು ರೈಸ್ ಜೊತೆಗೂ ಊಟ ಮಾಡ್ಬೋದು, ಅಥವಾ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ದೋಸೆ ಜೊತೆಗೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಮತ್ತಿನ್ನ ರಾಗಿ ಮುದ್ದೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದು ಊಟಕ್ಕೆ ಬೇಕನ್ಸುತ್ತೋ ಅದ್ರ ಜೊತೆಗೆ ಇದನ್ನ ಮಾಡ್ಕೋಬಹುದು ನೀವು. ನೋಡಿ ನಾನು ಸ್ವಲ್ಪ ಇವಾಗ ಸ್ವಲ್ಪ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ಇದೊಂದು ಸ್ವಲ್ಪ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಚಿಕನ್ ಮುಗ್ಲೈ ರೆಡಿ ಆಗಿದೆ. ಚೆನ್ನಾಗಿ ಬೆಂದಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ನಮ್ಗೆ ಯಾವ್ದ್ರ ಜೊತೆ ಬೇಕು ಅದ್ರ ಜೊತೆಗೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ನೋಡೋಣ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಉಪ್ಪು ಖಾರ ಎಲ್ಲದು ತುಂಬಾ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್ ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.